ವಿಜಯಪುರ ಜಿಲ್ಲೆ ಚಡಚಣ ನಗರದಲ್ಲಿ ಈದ್ ಮಿಲಾದ್ ಉನಾ ನಬಿ ಹಬ್ಬದ ಪ್ರಯುಕ್ತ ಸಾವಿರಾರು ಜನರು ಭಕ್ತಾದಿಗಳು ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿಸಿದ್ರು. ಹೌದು ವೀಕ್ಷಕರೇ, ಚಡಚಣ ಪಟ್ಟಣದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲಾ ಸಮುದಾಯದ ಭಕ್ತಾದಿಗಳು ಸೇರಿಕೊಂಡು ಈದ್ ಮಿಲಾದ್ ಹಬ್ಬವನ್ನ ಯಶಸ್ವಿಯಾಗಿ ನೆರವೇರಿಸಿದ್ರು. ಮುಸ್ಲಿಂ ಸಮುದಾಯದ ಗುರು ಹಿರಿಯರು ಹಾಗೂ ಭಕ್ತಾದಿಗಳು ಸಮುದಾಯದ ಮುಖಂಡರು ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡಿ ಸಮುದಾಯದ ಗುರುಗಳು ಹೇಳಿದ ಹಾಗೆ ಮುಂದೆ ಸಾಗಬೇಕು ಅಂತ ಭಕ್ತಿಯ ಸಂದೇಶ ಸಾರಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಉಮೇಶ ಪೂಜಾರಿ, ಟೈಮ್ 9 ನ್ಯೂಸ್, ಚಡಚಣ. ಸರ ಈಗ ನೋಡಿ ಸರ 1501 ವರ್ಷ ಆಯ್ತು ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಜಯಂತಿ ಉತ್ಸವವನ್ನು ನಾವು ಅತಿ ವಿಜೃಂಭಣೆಯಿಂದ ಚರ್ಚದಲ್ಲಿ ಮಾಡ್ತಾ ಇದ್ದೇವೆ. ಮೋಮಿನ್ ಮೌಲಾದ ಎಲ್ಲ ಗಣ್ಯ ವ್ಯಕ್ತಿಗಳು, ಅಂಜುಮನ್ ಕಮಿಟಿಯಿಂದ ಅಲ್ಲಿ ಮತ್ತು ನಮ್ಮ ಮಸೀದಿ ಕಮಿಟಿಯಿಂದ ಅಲ್ಲಿ ಎಲ್ಲ ಕಮಿಟಿದ ಅತಿ ವಿಜೃಂಭಣೆಯಿಂದ ಇದನ್ನ ಈದ್ ಮಿಲಾದನ್ನು ಎಲ್ಲ ಧರ್ಮದವರು, ಮುಸ್ಲಿಂ ಅಷ್ಟೇ ಅಲ್ಲ, ನಮ್ಮ ಚರ್ಚಿನ ಭಾಗದಿಂದ ಹಿಂದೂಗಳಾಗಲಿ ಮುಸ್ಲಿಂ ಆಗಲಿ ಎಲ್ಲ ಒಂದು ಏಕತೆಯನ್ನು ಕಾಪಾಡು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನನ್ನ ಹೆಸರು ರಿಯಾದ್ ಮುಲ್ಲಾ, ನಾನು ಒಬ್ಬ ರಿಪೋರ್ಟರ್. ಸರ್, ಪ್ರತಿ ವರ್ಷ ಈದ್ ಮಿಲಾದ್ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಸರ್. ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಈದ್ ಮಿಲಾದ್ ಮಾಡ್ತೀವಿ ಪ್ರತಿ ವರ್ಷ. ಈ ವರ್ಷ ಬಿ ಆ ಟೈಪ್ ಎಲ್ಲರೂ ಕೂಡಿ ಆಚರಣೆ ಮಾಡಿದೀವಿ ಸರ್. ಇದು ಸುಮಾರು ವರ್ಷದಿಂದ ಮಾಡ್ತೀವಿ ಬಂದಿದೆ ಸರ್. ಮಿನಿಮಮ್ ಸರ 2000-3000 ಜನಸಂಖ್ಯೆ ಐತ್ರಿ ಸರ್. ನನ್ನ ಹೆಸರು ವಾಹಿದ್ ಮುಲ್ಲಾರಿ ಸರ್. ಅಂದ್ರ ಪೈಗಂಬರ್ ಜಯಂತಿ ಆದ್ರಿ ಇವತ್ತ. ಎಲ್ಲಾರು ಸಾವಿರಾರು ಎಲ್ಲಾ ಜನ ಕೂಡಿ ಎಲ್ಲ ಓಣ್ಯಾನ್ ಮಂದಿ ಎಲ್ಲ ಕೂಡಿ ದರ್ ವರ್ಷ ಆಚರಣೆ ಮಾಡ್ತೀವಿ. ಈ ಸಲಾನು ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಎಲ್ಲ ಏಕ್ ನಂಬರ್ ಆಗ್ಯದ. ಹೆಸರ ವಸೀಂ ಮುಲ್ಲಾ, ಪಟ್ಟಣ ಪಂಚಾಯತ್ ಮೆಂಬರ್ ರೀ, ನಾಮಿನೇಟ್. ಚಡಚಣ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ಹಿಂದೂ ಬಾಂಧವರಿಗೆ ಇದು ಶಾಂತಿಯಿಂದ ಸೌಹಾರ್ದತೆಯಿಂದ ಇರುತ್ತಾ ಸೂಚನೆ ಕೊಡುತ್ತೆ. ಹಜರತ್ ಪೈಗಂಬರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಚರಣೆ ಮಾಡ್ತಿದ್ರು. ಹೀಗೆ ಶಾಂತಿಯಿಂದ ಎಲ್ಲ ಅಣ್ಣ ತಮ್ಮರಾಗಿ ಕೂಡಿ ಬಾಳ್ಬೇಕಂತ ಹೇಳುತ್ತೆ. ಪ್ರತಿ ವರ್ಷ ಮಾಡ್ತೇವೆ. ಇದು ನಮ್ ತಿಳಿ ಬಂದ ಅದೇ ಇದು ನಮ್ಮ ಈ ವರ್ಷ ಪ್ರತಿ ವರ್ಷ ಈ ವರ್ಷ ಕೂಡ ಮಾಡಿದೀವಿ. ಏನು ವಿಶೇಷ ಅವ್ರ ಜಯಂತಿ ಊಟ ಇರುತ್ತೆ, ಪರ್ವತ್ ಬೇರೆ ಇರುತ್ತೆ, ರ್ಯಾಲಿ ಇರುತ್ತೆ, ಸಣ್ಣ ಹುಡುಗರು ಸ್ಪೀಚ್ ಇರುತ್ತೆ. ನಮ್ಮ ಹೆಸರು ಫಯಾಜ್ ಮುಲ್ಲಾ ಅಂತ ಹೇಳಿ. अस्सलाम वालेकुम रहमतुल्लाहि व बरकातहू। बहुत बड़ी खुशी की बात है कि आज चर्चन तालुका में ईद मिलादुन्नबी सल्लल्लाहु अलैहि वसल्लम को निकाला गया है। सुबह से लेकर के अब तक माशाअल्लाह यहाँ से लेकर के वहाँ तक और तमाम लोगों ने बहुत अच्छे तादाद में शिरकत फरमाए हैं। और इस जुलूस मोहम्मदी सल्लल्लाहु अलैहि वसल्लम से मैं पूरे देशवासी को ये पैगाम देना चाहता हूँ कि हमारा इस्लाम अमन और सुकून का पैगाम देता है और हमें सबको चाहिए कि पूरे हिंदुस्तान वासियों को अमन और सुकून के साथ रहने के लिए रहना चाहिए और हमें एक दूसरे की मदद करना चाहिए। और यहाँ से हम एक और पैगाम यहाँ से हमें मिला है कि जैसे हमारे जुलूस मोहम्मदी सल्लल्लाहु अलैहि वसल्लम हमारे मोमिन मोहल्ला से निकल करके बाजार होता हुआ फिर हमारे मोमिन मोहल्ला में आकर के इख्तिताम हुआ। इस दौरान सभी धर्मों के लोगों ने आकर के हमारे साथ दिए और खुशियाँ मनाए और सब लोगों ने एक दूसरे की मुबारकबाद पेश किए हैं। और उसके बाद आकर के यहाँ पे काफ़ी सारे तादाद में लोग उनके खाने पीने का भी इंतज़ाम किया गया है। और इसी तरह से हम सबको एक होकर के हिंदुस्तान को मजबूत बनाने की कोशिश करना चाहिए। और इसी तरह से अगर हम अपने हिंदुस्तान पर काम करते रहेंगे तो इंशाअल्लाह आगे चल के हमारा हिंदुस्तान एक दिन महान हिंदुस्तान कहा जाएगा। पूरे वर्ल्ड में हमारे हिंदुस्तान का नाम नंबर 1 में आ जाएगा। अगर इसी तरह से अगर यही पैगाम हमारा जाता रहेगा, हर कौम हर मजहब हमारे लिए एक जैसा है। जिस तरह से हम अपने कौम की इज्जत व इकराम करते हैं उसी तरह से हम दूसरी कौम की इज्जत व इकराम करते हैं। और हमारा दीन, हमारा मजहब, हमारा इस्लाम यही सिखाता है कि जिस तरह से तुम अपने दीन को मानते हो, जिस तरह से तुम अपने दीन की इज्जत करते हो, जिस तरह से तुम अपने दीन के रहनुमाई और दीन के बोलने वालों की इज्जत व इकराम करते हो, इसी तरह से दूसरे कौम के, दूसरे मजहब के भी रहबर को उनको मानो और उनकी इज्जत व इकराम करो, उनके ताज़ीम करो, ताकि आगे चल करके हमारे अंदर कोई फसाद हो, फितनो फसाद ना हो
कोई ऐसी बात ना हो कि जो ना इत्तफाकिया हो और लोग एक दूसरे से कट जाए, बल्कि हम सबको चाहिए कि हम तमाम धर्मों के लोग जुड़ते हुए चले जाएं। इंशाल्लाह आगे चल करके फिर यही पैगाम हमसे होता रहेगा और हमारा इस्लाम यही पैगाम देता रहता। ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.